ಸೂಪರ್. ದರ್ಶನ್ ಸರ್ನ ಫಸ್ಟ್ ಡೇ ಸೆಟ್ಟಲ್ ನೋಡ್ತೀರಾ, ಆ ಕ್ಷಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಫಸ್ಟ್ ಟೈಮ್ ನಾನು ನೋಡಿದ್ದು ಫ್ಲೈಟ್ ಅಲ್ಲಿ ಸರ್ನ. ಅಲ್ಲಿ ತನಕ ನಾವು ಭೇಟಿನೇ ಆಗಿರ್ಲಿಲ್ಲ. ಫಸ್ಟ್ ಟೈಮ್ ನೋಡಿದಾಗ್ಲೇ ಖುಷಿ ಆಯ್ತು. ಪಾಪ ಹೇಗಿದ್ದೀರಾ ಅಮ್ಮ, ಚೆನ್ನಾಗಿದ್ದೀರಾ ಅಮ್ಮ, ಎಷ್ಟೇ ಅವ್ರು ಮಾತಾಡ್ಸಿದ್ರು. ಫಸ್ಟ್ ಉದಯ್ಪುರಲ್ಲಿ ಫಸ್ಟ್ ನಾನು ಅವ್ರ ಜೊತೆ ಆಸ್ ಅ ಕೋ ಸ್ಟಾರ್ ಫಸ್ಟ್ ಅವ್ರ ಮುಂದೆ ನಿಂತಿರೋದು ಅಲ್ಲಿ ಉದಯ್ಪುರಲ್ಲಿ. ಅದೇ ಸಿನಿಮಾದಲ್ಲಿ ಇರುವಂತ ಒಂದು ಸ್ವಲ್ಪ ಕಷ್ಟವಾದಂತಹ ಸಿಚುವೇಶನ್, ಅದು ಸನ್ನಿವೇಶ, ಅದು ಒಂದ್ ಸ್ವಲ್ಪ ಕಷ್ಟ ಆಗಿತ್ತು. ಅದೇ ಫಸ್ಟ್ ನನ್ಗೆ ಆ ಸರ್ ಜೊತೆ ಇದ್ದಿದ್ದು. ಸೊ ಅದನ್ನೇ ನಾನು ಈಸಿಯಾಗಿ ಮಾಡಿದೆ ಅಂದ್ಮೇಲೆ ಬೇರೆದ್ ಯಾವ್ದು ನನ್ಗೆ ಅಷ್ಟು ಕಷ್ಟ ಅನ್ಸಿಲ್ಲ ಸರ್. ಭಯ ಆಗ್ಲಿಲ್ಲ ಹಂಗಾದ್ರೆ ನಿಮ್ ಫಸ್ಟೇ? ಇಲ್ಲ, ಬಿಕಾಸ್ ಅವ್ರ ವ್ಯಕ್ತಿತ್ವ ಅಂತದ್ದು, ಅಂದ್ರೆ ಯಾರೇ ಆಗಿರ್ಲಿ ಅವ್ರನ್ನ ಅಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸ್ತಾರೆ ಅವರು. ನಮ್ಗೆ ಆ ಭಯ ಅಂತಾನೆ ಇರಲ್ಲ ಅವ್ರ ಹತ್ರ. ಏನಿದ್ರು ಅವ್ರ ಹತ್ರ ಕಂಫರ್ಟೇಬಲ್ ಆಗಿ ಮಾತಾಡುವಂತ ಆ ಸ್ಪೇಸ್ ಬಿಟ್ಟಿರ್ತಾರೆ ಅವರು. ಸೊ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್. ಓಕೆ, ದರ್ಶನ್ ಸರ್ ಜೊತೆ ಕಳೆದಂತ ಅದ್ಭುತ ಕ್ಷಣಗಳ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ, ಅವ್ರು ಏನಾದ್ರು ಹೇಳಿದ್ದಾಗಿರ್ಬೋದು, ಯಾವತ್ತು ನನ್ನ ಮನಸ್ಸಲ್ಲಿ ಉಳಿಯುತ್ತಪ್ಪ ಈ ವಿಚಾರ, ಏನಾದ್ರು ಇದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ನನಗೆ ಹೇಳಿರೋದ್ಕಿಂತ ಅವ್ರನ್ನ ನೋಡಿ ಕಲ್ತಿರೋ ಜಾಸ್ತಿ. ನಾನು ಅವ್ರು ಜಾಸ್ತಿ ಮಾತಾಡಲ್ಲ, ಎಷ್ಟು ಬೇಕೋ ಅಷ್ಟೇ. ಅವ್ರನ್ನ ನೋಡಿ ಕಲಿಯೋದು ತುಂಬಾ ಇದೆ. ನಮಗ್ ಗೊತ್ತಿಲ್ಲದೆ ಅಂದ್ರೆ ತುಂಬಾ ಕೆಲಸಗಳು ಇವಾಗ ಅಲ್ಲಿರೋ ಹುಡುಗರಿಗಾಗ್ಲಿ ಅವ್ರು ಮಾಡುವಂತ ಸಹಾಯ ಆಗಿರ್ಬೋದು, ಅವ್ರು ಇರೋ ಅಂತದ್ದು ಅಂತ ಸೂಪರ್ ಸ್ಟಾರ್. ಅವ್ರ ಸೆಟ್ ಅಲ್ಲಿ ಆ ನಡವಳಿಕೆ ಎಲ್ಲ ಹೆಂಗಿರ್ಬೇಕು, ಎಷ್ಟು ಗ್ರೌಂಡೆಡ್, ಎಷ್ಟು ಡೌನ್ ಟು ಅರ್ತ್ ಇರ್ತಿದ್ರು ಅಂದ್ರೆ. ಸೊ ನಾವ್ ಎಷ್ಟೇ ಯಾವ್ದೇ ಲೆವೆಲ್ ಹೋದ್ರು ಅದೊಂದ್ ಕಲ್ತೆ ನಾನು. ಯಾವ್ದೇ ಲೆವೆಲ್ ಹೋಗಿ ನೀವು, ಬಟ್ ಬಿ ಗ್ರೌಂಡೆಡ್, ಲೈಕ್ ಅಷ್ಟು ಹಂಬಲ್ ಆಗಿರಿ ಅಂತ ಅವ್ರಿಂದ ಕಲ್ತಿರೋದು ನಾನು. ಅದು ಸೊ ದಟ್ಸ್ ಗೋಯಿಂಗ್ ಟು ಬಿ ಮೈ ಲೈಫ್ ಲೆಸನ್. ಈ ಎಲ್ಲಾ ಬೆಳವಣಿಗೆಗಳನ್ನ ಕಂಡಾಗ ನಿಮ್ಗೆ ಅನ್ಸೋದೇನು ಅಂತ ಹೇಳಿ? ಪ್ರೆಸೆಂಟ್ ನಮಗೂ ಆಸೆ ಇತ್ತು, ಡೆವಿಲ್ ರಿಲೀಸ್ ಆಗುವಾಗ ಸರ್ ಇರ್ಬೇಕು, ನಾವು ಅವ್ರನ್ನ ಇಂಟರ್ವ್ಯೂ ಮಾಡಬೇಕು, ಅವ್ರ ಎಕ್ಸ್ಪೀರಿಯನ್ಸ್ ಕೇಳಬೇಕು ಅಂತೆಲ್ಲ ಆಸೆ ಇತ್ತು. ಬರಬಹುದು ಆ ಕ್ಷಣಕ್ಕೆ ಅಂತ ಮನ್ಸು ಹೇಳಿದ್ರು ಕೂಡ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಹೇಳಿ. 12ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಡಿಸೆಂಬರ್ 12ಕ್ಕೆ. ಇಡೀ ಜನತೆ ಡೆವಿಲ್ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಹೇಗಿದೆ, ಹೇಗಿರಬಹುದು, ಹೇಗಿದು ದಸರಾ ರೀತಿ ಸಂಭ್ರಮಿಸೋದು ಅಂತ ಹೇಳಿ ಅವ್ರ ಅಭಿಮಾನಿಗಳು ಕೂಡ ಕಾಯ್ತಾ ಇರುವಂತದ್ದು. ಸೊ ನೀವು ಎಷ್ಟು ಕ್ಯೂರಿಯಾಸಿಟಿಯಿಂದ ಡೆಫಿನೆಟ್ಲಿ ಅವ್ರ ಪ್ರೆಸೆನ್ಸ್ ಇದ್ರೇನೆ ಅದೊಂಥರ ಪಾಸಿಟಿವ್ ವೈಬ್. ಅದು ಮಿಸ್ ಮಾಡ್ಕೋತೀವಿ ನಾವು. ಬಟ್ ಹಂಗಂತ ಅವ್ರ ಅಭಿಮಾನಿಗಳಿದ್ದಾರೆ, ಅವ್ರ ಸೆಲೆಬ್ರಿಟೀಸ್ ಇದ್ದಾರೆ, ಅವ್ರು ನಮ್ಮನ್ನ ಬಿಟ್ಕೊಟ್ಟಿಲ್ಲ. ಅವರೇ ಆ ತೂಕನ ಅವ್ರ ಹೆಗಲ್ ಮೇಲೆ ಹಾಕೊಂಡು ಅವರೇ ಇದನ್ನ ಅವ್ರ ರೆಸ್ಪಾನ್ಸಿಬಿಲಿಟಿ ಅನ್ನೋ ತರ ಅವರೇ ಅವ್ರು ನಮ್ದೇ ಸಿನಿಮಾ ಇದು ಅನ್ಕೊಳ್ಳೋ ತರ ಪ್ರಚಾರ ಮಾಡ್ತಾ ಇದ್ದಾರೆ ಅವರು. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಸೂಪರ್. ಸೊ ಅದೊಂದು ಹಬ್ಬದ ದಿನ ನನ್ಗೆ. ಅದು ಡಿಸೆಂಬರ್ 12 ನನ್ಗೆ ಹಬ್ಬ ಅದು. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್.